ನಮ್ಮ ಜೊತೆಗೆ ಆರ್ ಅಶೋಕ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಎಲ್ಲೋ ಲೈನ್ ಉದ್ಘಾಟನೆ ವಿಚಾರವಾಗಿ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಶುರುವಾಗಿತ್ತು. ನಿಮ್ಮ ಹೆಸರಿನ ವಿಚಾರವಾಗೂ ಕೂಡ ಒಂದಿಷ್ಟು ಟ್ವೀಟ್ ವಾರ್ಗಳು ಶುರುವಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಿಮಗೆ ಸ್ಥಾನ ಕೊಡದೆ ವಿಚಾರವಾಗಿ ಒಂದಿಷ್ಟು ಟ್ವೀಟ್ ಅನ್ನ ಮಾಡೋ ಮೂಲಕ ನಿಮ್ಮನ್ನ ಟೀಕಿಸುವಂತಹ ಕೆಲಸವನ್ನ ಮಾಡಿದ್ರು. ಏನ್ ಹೇಳ್ತೀರಾ? ಕೂತ್ಕೊಂತಿದ್ದಾಳಮ್ಮ ಫಸ್ಟ್. ಅದರಲ್ಲೇನು ವಿಶೇಷ ಇಲ್ಲ. ಅದು ಡೆವಲಪ್ಮೆಂಟ್ ವರ್ಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾರು ಬರಬೇಕು ಅನ್ನೋ ತೀರ್ಮಾನ ಮಾಡಿ ಹಾಕುವಂತ ಹೆಸರು. ನಾನೇನು ಕೇಳಿರಲಿಲ್ಲ. ಕೊನೆಯಲ್ಲಿ ನನ್ನ ಹೆಸರು ಕೂಡ ಹಾಕಿದ್ದಾರೆ. ನಾನು ಹೋಗಿ ಕಾರ್ಯಕ್ರಮ ಬಂದಿದ್ದೀನಿ. ಬೆಂಗಳೂರಿಗೆ ಒಳ್ಳೇದಾಗಬೇಕು, ಅದು ಮೆಟ್ರೋ ಕಾರ್ಯಕ್ರಮ, ಅದಕ್ಕೆ ಹೋಗಿ ಬಂದಿದ್ದೀನಿ. ಹೆಸರು ಹಾಕಿದ್ರು ಮೆಟ್ರೋ ನಡೀತತೆ, ಹೆಸರು ಹಾಕ್ತಿದ್ರು ಮೆಟ್ರೋ ನಡೀತದೆ. ನಂದೇನ ತಕರಾಲ್ ಇದೆಯಾ? ಹಾಕಿಲ್ಲ ಅಂತ ನಾನೇನು ತಕರಾಲ್ ಮಾಡಿದ್ದೀನ? ಹಾಕಿದ್ರು ಅಂತ ನಾನೇನೇನು ತಕರಾಲ್ ಮಾಡಿದ್ದೀನ? ಏನು ಇಲ್ಲ. ಎರಡೆರಡು ಬಾರಿ ಟಿಪಿ ಚೇಂಜ್ ಆಯ್ತು. ಆರ್ ಅಶೋಕ್ ಅವ್ರ ಹೆಸರು ಇಲ್ಲದೆ ಕಾರಣ ಯಾವಾಗ ಅದು ಸುದ್ದಿ ಆಗಕ್ಕೆ ಶುರುವಾಯಿತು ಅವಾಗ ಆರ್ ಅಶೋಕ್ ಅವ್ರ ಹೆಸರು ಹಾಕಿದ್ರು ಅನ್ನುವಂತಹದ್ದು ಕಾಂಗ್ರೆಸ್ ನಾಯಕರ ಮಾತು. ನಾನೇ 10 ಸರಿ ಟಿಪಿ ಚೇಂಜ್ ಮಾಡ್ತೀನಿ. ಎಲ್ಲಾದ್ರೂ ಟೂರ್ ಪ್ರಧಾನ ಮಂತ್ರಿ ಅವ್ರ ಟಿಪಿ ಸರ್ ಆಯ್ತು. ನಾನು ಅಪೋಸಿಷನ್ ಲೀಡ್ರು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನ ಮಂತ್ರಿ ಇರ್ಬೋದು. ಇಂಥವು ಇದು ಫಸ್ಟ್ ಏನಲ್ಲ, ಸಾವಿರಾರು ಸಾರಿ ಚೇಂಜ್ ಆಗ್ತತೆ, ಬರ್ತೈತೆ. ಅಭಿವೃದ್ಧಿ ಕಾರ್ಯಕ್ರಮ ಪೊಲಿಟಿಕಲ್ ಅಲ್ಲ. ನಾನೇನ ಕಾಂಗ್ರೆಸ್ ಆಫೀಸ್ಗೆ ಕರೆದು ಅವಮಾನ ಆಗಿದ್ರೆ ಅದೇನೋ ಪರವಾಗಿಲ್ಲಮ್ಮ. ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಆಫೀಸ್ಗೇನು ಹೋಗಿಲ್ಲ, ಅವರೇನು ನಾನು ಕರೆದಿಲ್ಲ. ಇದು ಅಭಿವೃದ್ಧಿ ಕಾರ್ಯಕ್ರಮ. ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನು ಹೋಗ್ಬೇಕೋ ಹೋಗಿದ್ದೀನಿ ಅಷ್ಟೇ. ಹಾಕೋದು ಬಿಡೋದು ಅದೆಲ್ಲನೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಮಾಡಿದ್ದಾರೆ, ಸ್ವಾಗತ ಮಾಡಿದ್ದೀನಿ. ಒಳ್ಳೆ ಕೆಲಸ, ನಾನು ಹೋಗಿದ್ದೀನಿ. ಅಭಿವೃದ್ಧಿ ಹೆಸರಲ್ಲಿ ಹಂಗಾದ್ರೆ ಮೊಸರಲ್ಲಿ ಕಲ್ಲು ಹುಡುಕ್ತಿದ್ದಾರೆ ಅನ್ನುವಂತಹದ್ದು ನಿಮ್ಮ ಮಾತು? ಡೌಟೇ ಇಲ್ಲ. ಬಿರಿ ಅವ್ರ ಕಾಂಗ್ರೆಸ್ ಅವ್ರದ್ದು ಇದೇ ಕೆಲಸ ಹುಟ್ಟಿದೆ. ಕೆಲಸ ಮಾಡಕ್ಕೆ ಅವ್ರ ಹತ್ರ ಹಣ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗಿದೆ. ಈ ತರ ಖ್ಯಾತೆ ಮಾಡ್ಕೊಂಡು ದಿನ ಇರ್ತಾರಷ್ಟೇ. ಹೆಸರು ಆಗ್ತಾ ಇದ್ರು ಕೂಡ ಆರ್ ಅಶೋಕ್ ಅವ್ರಿಗೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಅದು ಕಾಂಗ್ರೆಸ್ ಅವರು ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ನುವಂತ ನಿಮ್ಮ ಮಾತು? 100% ಹೆಸರು ಹಾಕಿದ್ರು ಸಂತೋಷ. ಹಾಕ್ದಿದ್ದು ನಾನೇನು ಕ್ಲೈಮೇ ಮಾಡಿಲ್ಲಲ್ಲ. ನನ್ಗೆ ಡೆವಲಪ್ಮೆಂಟ್ ಆಗಬೇಕು, ಬೆಂಗಳೂರು ಅಭಿವೃದ್ಧಿ ಆಗಬೇಕು. ನಾನು ಸೀಟಲ್ಲಿ ಕೂತ್ಕೊಂತೀನಿ ಅಂತ ಅಲ್ಲ ಇಂಪಾರ್ಟೆಂಟು. ನಾನು ಸೀಟಲ್ಲಿ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಬೆಂಗಳೂರಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ, ಅದನ್ನು ಮೋದಿ ಅವರು ಮಾಡ್ತಾ ಇದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ. ಇವ್ರು ಸೀಟ್ಗೋಸ ಕಿತ್ತಾಡೋದು ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಕೊಳ್ಳಿ. ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.